ಭಾತಿ ನಾರಾಯಣಾರೀ ವಾಲ್ಮೀಕಿರ್ಗೌಃ ಪುನೀಯಾನ್ನೋ ಮಹೀಧರಪದಾಶ್ರಯ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂಸಃ ಪ್ರೀಯಂತಾಂ ಗುರವೋ ಮಮ. ನಿನ್ನೆ ನಾವು ನೋಡಿದ್ದೆವು, ಸುಗ್ರೀವನಿಗೆ ಅಭಿಷೇಕ ಆಯಿತು. ಎಲ್ಲ ತೀರ್ಥಗಳ ನದಿಯಿಂದ ನೀರನ್ನು ತಂದು ಅಭಿಷೇಕ ಮಾಡಿದರು. ಸುಗ್ರೀವನಿಗೆ ಪಟ್ಟಾಭಿಷೇಕ ಆಯಿತು. ಸುಗ್ರೀವ ಸುಖವಾಗಿ ಇದ್ದ. ಶ್ರೀರಾಮಚಂದ್ರ ಮಳೆಗಾಲವನ್ನು ನೋಡಿ, ಮಳೆಗಾಲ 4 ತಿಂಗಳು ಏನು ಕೆಲಸ ಮಾಡಲಿಕ್ಕಾಗೋದಿಲ್ಲ, ಅವತ್ತು ಇವತ್ತು ಯುದ್ಧ ಮಾಡಲಿಕ್ಕಾಗೋಲ್ಲ. ಯಾಕೆಂದರೆ ಮಳೆಗಾಲದ 1000 ಪ್ರಾಬ್ಲಮ್ಗಳಿದೆ. ಭೂಸೈನ್ಯ ಆದರೆ ಕೆಸರು ಹುಣ್ಣು ಮೊದಲಾದವುಗಳೆಲ್ಲ ಆಗಿ ಪ್ರಾಣಿಗಳಿಗೆಲ್ಲ ರೋಗ ಬಂದು ಅದರಿಂದಲೇ ಸತ್ತು ಹೋಗ್ತಾರೆ ಜನ. ಇನ್ನು ಆಕಾಶದಿಂದ ಹೋಗಬಹುದು. ನಾವಿವತ್ತು ಬಹಳ ಏನಂತಾರೆ, ಬಹಳ ಡೆವಲಪ್ಡ್ ವಾರ್ ಮೆಥಡ್ಸ್ ಎಲ್ಲ ಇವೆ ಅಂತ ಹೇಳಿದರೂ ವಿಮಾನಾದಿಗಳಿಗೆ ತೊಂದರೆ ಆಗೋದೇ, ಯಾಕೆಂದರೆ ಮೋಡ ಮೊದಲಾದವುಗಳಿಂದ. ಅದರಿಂದಾಗಿ ಹೀಗಲ್ಲ ಹಾಗೆ ಮಳೆಗಾಲದಲ್ಲಿ ಯಾರೂ ಕೂಡ ಯುದ್ಧ ಮೊದಲಾದವುಗಳನ್ನು ಮಾಡೋಲ್ಲ. ಅದರಿಂದ ರಾಮಚಂದ್ರ ಏನು ಮಾಡ್ತಾನೆ, ಒಂದು ಒಳ್ಳೆಯ ಜಾಗ ನೋಡಿ ಆ ಜಾಗದಲ್ಲಿ ಇದ್ದು ಆ ಜಾಗದ ಸೌಂದರ್ಯವನ್ನೆಲ್ಲ ವರ್ಣನೆ ಮಾಡ್ತಾನೆ ಲಕ್ಷ್ಮಣನ ಹತ್ತಿರ. ಲಕ್ಷ್ಮಣ ಇಷ್ಟು ಚಂದ ಇದೆ, ಅಷ್ಟು ಚಂದ ಇದೆ, ಹಾಗಿದೆ, ಹೀಗಿದೆ, ಇಲ್ಲೇ ಇರೋಣ ಅಂತ ಹೇಳ್ತಾನೆ. ಇಲ್ಲೇ ಇರೋಣ ಅಂತ ಹೇಳಿ ಅವನೊಂದು ಮಾತು ಹೇಳ್ತಾನೆ, ಈ ಮಳೆಗಾಲದಲ್ಲಿ ಬಹಳ ಸೊಗಸಿದೆ. ವಸತಸ್ತಸ್ಯ ರಾಮಸ್ಯ ರತಿರಲ್ಪಾಪಿ ನಾಭವತ್ ಹೃತಾಂ ಹಿ ಭಾರ್ಯಾಂ ಸ್ಮರತಃ ಪ್ರಾಣೇಭ್ಯೋಪಿ ಗರೀಯಸೀಂ ಅಂತ. ರಾಮಚಂದ್ರನ ಸೌಂದರ್ಯದ ಆಸ್ವಾದನೆಯೆಲ್ಲ ವರ್ಣನೆ ಮಾಡಿ ವಾಲ್ಮೀಕಿಗಳು ಹೀಗೆ ಹೇಳಿದ್ದಾರೆ. ರಾಮಚಂದ್ರನಿಗೆ ಅಲ್ಪಾಪಿ ರತಿ ನಾಭವತ್. ವಾಲ್ಮೀಕಿಗಳ ಮಾತು, ಒಂದು ಚೂರೂ ಸಂತೋಷ ಆಗಲಿಲ್ಲ. ಯಾಕೆಂದರೆ ಸೀತೆಯ ಸ್ಮರಣೆ ಬಂದದ್ದರಿಂದ. ಇದು ವಾಲ್ಮೀಕಿಗಳ ಮಾತು. ಇದು ಮೇಲುನೋಟಕ್ಕೆ ಕಂಡದ್ದು ಅಂತ ಇಟ್ಕೊಳ್ಬೇಕಿಲ್ಲ. ಅಂದರೆ ಈ ಎಲ್ಲ ಈ ಪದ್ಮ ಇಷ್ಟು ಚೆನ್ನಾಗಿದೆ, ಈ ನದಿ ಈ ರೀತಿ ಚೆನ್ನಾಗಿದೆ ಅಂತ ಹೇಳ್ತಾ ರಾಮಚಂದ್ರ ಒಂದು ಮಾತು ಹೇಳ್ತಾನೆ, ಸುಗ್ರೀವಸ್ಯ ನದೀನಾಂಚ ಪ್ರಸಾದಂ ಅನುಪಾಲಯನ್ ಅಂತ. ಸುಗ್ರೀವನ ಪ್ರಸನ್ನತೆ, ನದಿಯ ಪ್ರಸನ್ನತೆಗಳನ್ನು ನಿರೀಕ್ಷಿಸುತ್ತಾ ನಾನಿರ್ತೇನೆ ಅಂತ ಹೇಳ್ತಾನೆ. ನದಿ ಪ್ರಸನ್ನ ಆಗೋದು ಅಂತಂದರೆ ಪ್ರವಾಹ ಮೊದಲಾದವುಗಳಿಲ್ಲದೆ ಇರೋದು. ಸುಗ್ರೀವ ಪ್ರಸನ್ನನಾಗೋದು ಅಂತಂದರೆ ಅವನು ಬಂದು ಸಹಾಯ ಮಾಡೋದು. ಇವೆರಡನ್ನೂ ಕೂಡ ನಾನು ನಿರೀಕ್ಷೆ ಮಾಡ್ತಾ ಇರ್ತೇನೆ ಅಂತ ಹೇಳ್ತಾನೆ. ಆಗ ಲಕ್ಷ್ಮಣ, ಹೌದು ಅಣ್ಣ, ಶರತ್ ಪ್ರತೀಕ್ಷ ಕ್ಷಮತಾಮಿಮಂ ಭವಾನ್ ಜಲಪ್ರಪಾತಂ ರಿಪು ನಿಗ್ರಹೇ ಧೃತಃ ನಿಯಮ್ಯ ಕೋಪಂ ಪರಿಪಾಲ್ಯತಾಂ ಶರತ್ ಕ್ಷಮಸ್ವಮಾಸಾನಶ್ಚತುರೋ ಮಯಾ ಸಹ. ಅಣ್ಣ, ಶರತ್ ಪ್ರತೀಕ್ಷ, ಚಳಿಗಾಲವನ್ನು ಕಾಯುತ್ತಾ 4 ತಿಂಗಳುಗಳ ಕಾಲ ಸುಮ್ಮನೆ ಕೂಡು, ನನ್ನ ಜೊತೆಗಿರು ಅಂತ ಹೇಳ್ತಾನೆ ಅನ್ನುವಲ್ಲಿಗೆ 27ನೆಯ ಅಧ್ಯಾಯ ಇಲ್ಲಿ ಮುಗಿಯುತ್ತೆ. ವಾಲ್ಮೀಕಿ ರಾಮಾಯಣದಲ್ಲಿ ಇದನ್ನು ಹೇಳಿದ್ದನ್ನು ಪಂಡಿತಾಚಾರ್ಯರು 27ನೇ ಸರ್ಗವನ್ನು ಒಂದೇ ಶ್ಲೋಕದಲ್ಲಿ ವರ್ಣನೆ ಮಾಡಿದ್ದಾರೆ. ಮಾಲ್ಯವತ್ ಕಂದರೇ ದೇವೋ ದಿವ್ಯಕಂದ ಫಲಾಚನಃ ಅನುಕೂಲ ಜಲಾಧಾರೇತಾನಂದಂ ಸಾನುಜೋ ವಸನ್ ಅಂತ. ಮಾಲ್ಯವತ್ ಕಂದರೇ, ಮಾಲ್ಯವತ್ ಪರ್ವತದ ಬೆಟ್ಟದ ಗುಹೆಯೊಳಗಡೆ ದಿವ್ಯಕಂದ ಫಲಾಶನಃ, ಅಲ್ಲಿಯೇ ಹತ್ತಿರ ಇದ್ದ ಗೆಡ್ಡೆ ಗೆಣಸುಗಳನ್ನು ಉಣ್ಣುತ್ತಾ ನೀರಿನ ಹತ್ತಿರದಲ್ಲಿಯೇ ಮನೆ ಮಾಡಿಕೊಂಡು ಸುಖವಾಗಿ ಕಾಲ ಕಳೆದ ಅನ್ನೋದು. ಇದು
ಅದರ ಸಂಗ್ರಹ. ಇನ್ನು ಮಳೆಗಾಲ ಬಂತು. ಮಳೆಗಾಲ ಬಂದಾಗ ರಾಮಚಂದ್ರ ವರ್ಷಋತು ವರ್ಣನೆ ಮಾಡೋದು. ಆ ವರ್ಷಋತು ವರ್ಣನೆಯಲ್ಲಿ ಗಾಢವಾದ ಒಂದು ವಿಷಾದ ಇದೆ. ಅದರ ಒಂದು ಸೌಂದರ್ಯವನ್ನು ಸವಿಯೋದಕ್ಕಿಂತ ಹೆಚ್ಚು ಗಾಢವಾದ ವಿಷಾದವೊಂದನ್ನು ಅವನು ಅಭಿವ್ಯಕ್ತಿಸ್ತಾನೆ. ಅದು ಹೇಗಿದೆ ಅಂತ ನೋಡೋಣ. ನಾನು ಇಡೀ ವಾಲ್ಮೀಕಿ ರಾಮಾಯಣದ ಈ ಕಿಷ್ಕಿಂಧಾಕಾಂಡದ 28ನೆಯ ಸರ್ಗದ ಇಡೀ ಶ್ಲೋಕಗಳನ್ನು ಓದದಿದ್ದರೂ ಅಲ್ಲಿ ನಾನು ಓದ್ತೇನೆ. ಮಳೆಗಾಲ ಹೇಗಿದೆ? ನವಮಾಸಧೃತಂ ಗರ್ಭಂ ಭಾಸ್ಕರಸ್ಯ ಗಭಸ್ತಿಭಿಃ ಪೀತ್ವಾ ರಸಂ ಸಮುದ್ರಾಣಾಂ ದ್ಯೌ ಪ್ರಸೂತೆ ರಸಾಯನಂ ಅಂತಾನೆ. ಸೂರ್ಯನ ಕಿರಣಗಳಿಂದ ನೀರನ್ನು ಹೀರಿದ ಗಗನ 9 ತಿಂಗಳು ಕಾಲ ಹೊತ್ತ ಗರ್ಭವನ್ನು ನೀರಿನ ಮೂಲಕ ಭೂಮಿಗೆ ಬೀರ್ತಾ ಇದೆ ಅಂತ ಹೇಳ್ತಾನೆ. ಮಂದಮಾರುತ ನಿಶ್ವಾತಂ ಸಂಧ್ಯಾಚಂದನರಂಜಿತಂ ಆಪಾಂಡು ಜಲದಂಭಾತಿ ಕಾಮಾತುರಮಿವಾಂಬರಂ. ಇಡೀ ಆಗಸ ಕಾಮಾತುರವಾದಂತೆ ಕಾಣ್ತಾ ಇದೆ ಅಂತ ನಾವು ಯಾವುದೋ ಒಂದು ಭಾವನೆಯಲ್ಲಿ ಪಕ್ಕಾಗಿರುವವನಿಗೆ ಸುತ್ತಮುತ್ತಲಿದ್ದ ವಸ್ತುಗಳು ಹಾಗೆ ಕಾಣ್ತವೆ. ಪ್ರಕೃತಿಯಲ್ಲಿಯೂ ಕೂಡ ಅವನು ಅದನ್ನೇ ಕಾಣ್ತಾನೆ. ರಾಮಚಂದ್ರ ಹೇಳ್ತಾನೆ, ಮೆಲ್ಲಗೆ ಬೀಸುವ ಸುಳಿಗಾಳಿ ತಿಳಿಗಾಳಿ ಕಾಮಿಯ ನಿಟ್ಟಿಸಿರಂತಿದೆ. ಮನಸ್ಸಿನ ತುಂಬ ಹತ್ತಿರದಲ್ಲಿರದ ಪ್ರೇಯಸಿಯ ಬಗೆಗೆ ರಾಗ ಇರುತ್ತೆ. ಇಲ್ಲಿ ಸಂಜೆಯ ಕೆಂಪು ಇದೆ. ಆ ತರಹ ಇಡೀ ಆಕಾಶ ಕಾಮಾತುರವಾದ ವ್ಯಕ್ತಿಯಂತೆ ಇದೆ. ಏಷಾ ಘರ್ಮ ಪರಿಕ್ಲಿಷ್ಟ ನವವಾರಿ ಪರಿಪ್ಲುತ ಸೀತೇವ ಶೋಕ ಸಂತಪ್ತ ಮಹಿ ಬಾಷ್ಪಂ ವಿಮುಂಚತಿ. ಮೊದಲು ಮಳೆ ಬರ್ತಾ ಇರಬೇಕಾದ್ರೆ ಭೂಮಿಯ ಒಳಗಡೆ ಇರುವ ಎಲ್ಲ ಬಿಸಿ ಬೇಗೆ ಇತ್ಯಾದಿಗಳೆಲ್ಲ ಹೋಗ್ತಾ ಇರುತ್ತೆ. ಅದು ಹೇಗಿದೆ ಅಂತಂದರೆ ಸೀತೆಯ ಕಣ್ಣೀರಿನಂತಿದೆ ಅಂತ ನಾವು. ಇನ್ನು ಈ ಮರಗಳೆಲ್ಲ ತಂಪಾಗಿವೆ ಸುಗ್ರೀವನ ಹಾಗೆ ಅಂತಾನೆ. ನೋಡು ಕುಟಜಾನ್ ಪಶ್ಚ ಸೌಮಿತ್ರೇ ಪುಷ್ಪಿತಾನ್ ಗಿರಿಸಾನುಷು ಮಮ ಶೋಕ ವಿಭೂತಸ್ಯ ಕಾಮ ಸಂದೀಪನಾನ್ ಸ್ಥಿತಾನ್. ಅರಳಿರುವ ಹೂಗಳನ್ನು ನೋಡಿದರೆ ನನ್ನ ಕಾಮ ಉದ್ರೇಕ ಆಗ್ತಾ ಇದೆ ಲಕ್ಷ್ಮಣ ಅಂತಾನೆ. ಪ್ರಕೃತಿಯನ್ನು ಮೊದಲು ಸೀತೆಯ ಜೊತೆಗೆ ಆಸ್ವಾದನೆ ಮಾಡ್ತಾ ಇದ್ದವನು ಈಗ ಇದೇ ಪ್ರಕೃತಿಯನ್ನು ನೋಡಿ ಅವನು ದುಃಖ ಪಡ್ತಾ ಇದ್ದಾನೆ. ದುಃಖ ಪಡ್ತಾ ಹೇಳ್ತಾನೆ, ಗಾತ್ರಾನುಪೃಕ್ತೇನ ಶುಕಪ್ರಭೇಣ ನಾರೀವಲಾಕ್ಷೋಕ್ಷಿತ ಕಂಬಲೇನ ನಿದ್ರಾಚನೈಕ್ಯೇತ ಮಮಭ್ಯುಪೈತಿ ಧೃತಂ ನದೀತಾಗರಮಭ್ಯುಪೈತಿ. ಮಳೆಗಾಲದ ಆರಂಭ. ನಾರಾಯಣ ಕಣ್ಣನ್ನು ನಿಧಾನವಾಗಿ ಮುಚ್ಚುತ್ತಾ ಇದ್ದಾನೆ ಅಂತ ಅನ್ನಿಸ್ತಾ ಇದೆ. ನಾರಾಯಣನಿಗೆ ನಿದ್ರೆ ನಿಧಾನವಾಗಿ ಬರ್ತಾ ಇದೆ. ಅಷ್ಟೇ ವೇಗವಾಗಿ ನದಿ ಸಮುದ್ರಕ್ಕೆ ಹೋಗ್ತಾ ಇದೆ ಅಂತಾನೆ. ಹೃಷ್ಟಾಬಲಾಕ ಘನಮಭ್ಯುಪೈತಿ ಕಾಂತಾತ ಕಾಮ ಪ್ರಿಯಮಭ್ಯುಪೈತಿ. ಬಲಾಕ ಅಂದರೆ ಕೊಕ್ಕರೆ. ಆ ಹೆಣ್ಣು ಕೊಕ್ಕರೆ ವೇಗವಾಗಿ ತನ್ನ ನಲ್ಲನ ಬಳಿಗೆ ಹೋಗ್ತಾ ಇದೆ. ಆದರೆ ನನಗೆ ಆ ಭಾಗ್ಯ ಇಲ್ಲ. ಜಾತಾ ವೃಷಾ ಗೋಷು ಸಮಾನ ಕಾಮ ಜಾತಾಮಹಿ ಸಸ್ಯವನಾಭಿರಾಮ. ಎಲ್ಲ ಗೂಳಿಗಳು ಹಸುಗಳಲ್ಲಿ ತಮ್ಮ ಕಾಮತೃಪ್ತಿಯನ್ನು ಪಡೀಲಿಕ್ಕೆ ಓಡ್ತಾ ಇವೆ. ಜಾತಾಮಹಿ ಸಸ್ಯವನಾಭಿರಾಮ. ಇಡೀ ಪ್ರಕೃತಿ ತನ್ನ ಸ್ಥಿತಿಯನ್ನು ಮನುಷ್ಯರ ಕಾಮೋದ್ರೇಕಕ್ಕಾಗಿ ಬಳಸ್ತಾ ಇದೆ ಅಂತ.
ವಹಂತಿ ವರಚಂತಿ ನದಂತಿ ಭಾಂತಿ ಧ್ಯಾಯಂತಿ ನೃತ್ಯಂತಿ ಸಮಾಶ್ವಸಂತಿ ನದ್ಯೋ ಘನ ಮತ್ತ ಗಜಾವನಾಂತಾ ಪ್ರಿಯಾ ವಿಹೀನಾ ಶಿಖಿನ ಪ್ಲವಂಗಮಾ. ವಹಂತಿ ಹೊರತಾ ಇದೆ, ವರ್ಷಂತಿ ಮಳೆ ಸುರಿಯುತ್ತಿದೆ, ನದಂತಿ ಸದ್ದು ಮಾಡ್ತಾ ಇದೆ, ಭಾಂತಿ ಹೊಳಿತಾ ಇದೆ, ಧ್ಯಾಯಂತಿ ಬೇರೆಯವರು ಧ್ಯಾನ ಮಾಡುವಂತೆ ಮಾಡ್ತಾ ಇದೆ. ವಹಂತಿ ವರಚಂತಿ ನದಂತಿ ಭಾಂತಿ ಅನ್ನೋದು ಮೋಡಗಳಿಗೆ ಅನ್ವಯ. ಧ್ಯಾಯಂತಿ ನೃತ್ಯಂತಿ ಸಮಾಶ್ವಸಂತಿ, ಇನ್ನು ಮಳೆ ಬರುವುದನ್ನೇ ಕಾಯುತ್ತಾ ಮಳೆ ಬೀಳುವ ಪರಿಸರವನ್ನು ನೋಡಿಕೊಂಡು ಧ್ಯಾನಸ್ಥವಾಗಿ ನವಿಲು ನಿಂತಿದೆ. ಮಳೆ ಬಂದ ಮೇಲೆ ನರ್ತನ ಮಾಡ್ತಾ ಇದೆ, ತನ್ನ ನಲ್ಲೆಯನ್ನು ಸಮಾಧಾನಗೊಳಿಸ್ತಾ ಇದೆ. ಈ ರೀತಿ ಎಲ್ಲವೂ ಕೂಡ ಇಡೀ ಪ್ರಕೃತಿ ಕಾಮೋದ್ರೇಕವನ್ನು ಉಂಟು ಮಾಡ್ತಾ ಇದೆ. ಈ ರೀತಿ ಅವನು ಕಾಣ್ತಾನೆ. ಅವನಿಗೆ ಎಷ್ಟು ಕಾಡಿರಬೇಡ ಕಾಮ ಅಂತ ಅನಿಸುತ್ತೆ. ದವಾಗ್ನಿದಗ್ಧೇಚು ದವಾಗ್ನಿದಗ್ಧಾ ಶೈಲೇಚು ಚೈಲಾ ಇವ ಬದ್ಧಮೂಲಾ ಪ್ರಮತ್ತ ಸನ್ನಾದಿತ ಬರಹಿಣಾನಿ ಸಚಕ್ರ ಗೋಪಾಕುಲಶಾದ್ವಲಾನಿ. ಸುಗ್ರೀವ ಮತ್ತು ನದಿ ಎರಡೂ ಕೂಡ ಉಕ್ಕಿ ಹರಿತಾ ಇದೆ. ಸುಗ್ರೀವ ಕಾಮದಿಂದ ಉಕ್ಕಿ ಹರಿತಾ ಇದ್ದಾನೆ, ನದಿಗಳೆಲ್ಲ ನೀರಿನಿಂದ ಉಕ್ಕಿ ಹರಿಯುತ್ತಿವೆ. ಇದೆರಡೂ ಕೂಡ ತಗ್ಗಬೇಕು, ನನ್ನ ಕಾಲ ಬರಬೇಕು. ಈ ಆಷಾಢವೋ ಅಯೋಧ್ಯೆಯಲ್ಲಿಯೂ ಕೂಡ ಹೊಸ ನೀರು ಹರಿತಾ ಇರುತ್ತೆ. ಭರತ ಅದರಲ್ಲಿ ಮುಳುಗುತ್ತಾನೆ. ಸರಯೂ ನದಿಯ ನೀರು ಈಗ ಹೆಚ್ಚಾಗಿರ್ಬೇಕಲ್ವ ಲಕ್ಷ್ಮಣ ಅಂತ ಹೇಳ್ತಾ ಸುಗ್ರೀವನೇ ಭಾಗ್ಯವಂತ. ಮಳೆಗಾಲ ಬಂದಾಗ ತನ್ನ ಹೆಂಡತಿಯ ಜೊತೆಗಿದ್ದಾನೆ. ನಾನು ಬಹಳ ದುರ್ಭಗ, ನನಗೆ ಭಾಗ್ಯಹೀನತೆಯೇ ಇರೋದು. ಮಳೆಗಾಲ ಬಂದಾಗ ಬೇಂದ್ರೆಯವರ ಮಾತು, ಕೊರಳ ಗೆಳತಿ ಇಲ್ಲ. ಕಂಠಾಶ್ಲೇಷ ಪ್ರಣಯಿನಿ ಜನೇ ಕಿಂ ಪುನರ್ದೂರ ಸಂಸ್ಥೆ. ಕಂಠಾಶ್ಲೇಷ ಪ್ರಣಯಿ ಅಂತ ಹೇಳಿ ಕಾಳಿದಾಸ ಅದನ್ನು ಬೇಂದ್ರೆ ಕೊರಳ ಗೆಳತಿ ಅಂತ ಮಾಡಿದ್ದಾರೆ. ಕೊರಳ ಗೆಳತಿ ನನಗಿಲ್ಲ ಅಂತ ಹೇಳ್ತಾನೆ ಇವನು. ಸುಗ್ರೀವ ಉಪಕಾರ ಮರಿಲಿಕ್ಕಿಲ್ಲ ಅಲ್ವಾ. ಸುರತಾಮರ್ದ ವಿಚ್ಛಿನ್ನಾ ಸ್ವರ್ಗಸ್ತ್ರೀ ಹಾರಮೌಕ್ತಿಕಾ ಪತಂತಿ ಚಾತುಲಾದಿಕ್ಷು ತೋಯಧಾರಾ ಸಮಂತತಃ. ಈ ಮಳೆ ನನಗೇನು ಕಾಣಿಸ್ತಾ ಇದೆ ಗೊತ್ತಾ ಅಂತಾನೆ. ಏನು ಕಾಣಿಸ್ತಾ ಇದೆ ನಿಮಗೆ ಮಳೆ ಅಂದರೆ? ಓ ನೀರು ಅಂತೀರ, ಆದರೆ ರಾಮ ಕಾಣೋದು ಬೇರೆ ತರಹ. ನಲ್ಲೆ ವೇಗವಾಗಿ ಬಂದು ಗಂಡನ ಎದೆಗೆ ಡಿಕ್ಕಿ ಹೊಡೆದಾಗ ನಲ್ಲೆ ಧರಿಸಿದ್ದ ಮುತ್ತಿನ ಮಣಿಗಳು ಬೀಳ್ತಾ ಇದೆಯೋ ಎಂಬಂತೆ ನೀರ ಹನಿಗಳು ಕಾಣ್ತಾ ಇವೆ ಅಂತಾನೆ. ಏನು ಕಲ್ಪನೆ, ಬಹಳ ವಿಚಿತ್ರ. ಈ ತರಹದ ಉತ್ಕಟವಾದ ಕಾಮದ ಬಗ್ಗೆ ರಾಮಚಂದ್ರನ ತುಡಿತ. ಈ ಸರ್ಗವನ್ನು ನೋಡಿ ನಾವು ಏನು ಅಂದುಕೋಬೇಕು ಹೇಳಿ? ಅದಕ್ಕೆ ಪಂಡಿತಾಚಾರ್ಯರು ಹೇಳಿದ್ರು, ಆರ್ತವಾ ವಿವಿಧ ಭಾವಾ ಮಂದವಾಯು ಘನಂ ಧನಂ ಚಂದ್ರಶ್ಚ ನಾಪ್ಯ ರಾಮಶ್ಚ ರಾಮಶ್ಚ ಕ್ಷೋಭಮಾದಧು. ಆರ್ತವಾಹ ಋತುವಿಗೆ ಸಂಬಂಧಪಟ್ಟಂತೆ ಥರಥರದ ಬದಲಾವಣೆಗಳು. ಮಂದವಾಯು ಘನಂ ವನಂ, ಮೆಲ್ಲಗೆ ಹರಿಯುವ ಗಾಳಿಯನ್ನು ಒಳಗೊಂಡ ಕಾಡು, ಮೇಲೆ ಕಾಣುವ ಚಂದ್ರ, ಇವೆಲ್ಲವೂ ಕೂಡ ರಾಮಚಂದ್ರನಿಗೆ ಯಾವ ಕಾಟವನ್ನು ಕೊಡಲಿಲ್ಲ. ಮತ್ತೆ ತಥಾಪಿ ಅತುಲ ವೈಕ್ಲಭ್ಯಂ ದರ್ಚಯ ಮಾತ ದರ್ಚಯನ್, ಆದರೂ ಕೂಡ ಅತುಲವಾದ ವೈಕ್ಲಭ್ಯ, ಮಾನಸಿಕವಾದ ಕಷ್ಟವನ್ನು ತೋಡಿಕೊಂಡದ್ದು ರಾಮ. ಅದು ಇರಲಿಲ್ಲ, ತೋರಿಸಿದ್ದು ಅಂತ. ಅಂದರೆ ಇಡೀ 28ನೆಯ ಸರ್ಗ ಮತ್ತು 27ನೆಯ ಸರ್ಗ, 27ರ ಅರ್ಧ ಭಾಗ
28ರ ಇಡೀ ಭಾಗಕ್ಕೆ ಅವರು ಬರೆದದ್ದು. ಮಳೆಗಾಲವನ್ನು ಅವರು ವರ್ಣನೆಯೇ ಮಾಡೋಲ್ಲ, ಕಡೆಗೆ ಒಂದು ವರ್ಣನೆ ಮಾಡ್ತಾರೆ. ಈ ಮಳೆಗಾಲದ ವರ್ಣನೆ ಭೋಜ ಹೇಗೆ ಮಾಡಿದ್ದಾನೆ? ಅಭಿಷಿಕ್ತೇತು ಸುಗ್ರೀವೇ ರಾಮಶ್ಯಾಮ ಪಯೋಮುಚ ಅಭಿಷೇಕ್ತು ಸ್ಥಿತಾ ಮೇಘಾಸ್ತನ್ಮಹೀಂ ಮಹಿಷೀಮಿವ. ರಾಮಚಂದ್ರನಿಂದ ಸುಗ್ರೀವನಿಗೆ ಅಭಿಷೇಕ ಆಯಿತು. ಆಮೇಲೆ ಸುಗ್ರೀವನ ಹೆಂಡತಿಯಂತಿರುವ ಭೂಮಿಗೆ ಅಭಿಷೇಕ ಆಯಿತು ಆಗಸದಿಂದ ಅಂತ. ಅಂದರೆ ರಾಜನನ್ನು ಪೃಥ್ವಿ ವಲ್ಲಭ ಅಂತಾರೆ, ನೆಲದ ಒಡೆಯ, ನೆಲದ ಗಂಡ ಅಂತ. ಆ ಹಿನ್ನೆಲೆಯಲ್ಲಿ ಅವರು ಸುಗ್ರೀವನಿಗೆ ಮೊದಲು ಅಭಿಷೇಕ ಆಯಿತು, ಆಮೇಲೆ ಸುಗ್ರೀವನ ನಲ್ಲೆಯಾದ ಭೂಮಿಗೆ ಅಭಿಷೇಕ ಆಯಿತು. ಪೃಥ್ವಿ ವಲ್ಲಭ ಅನ್ನೋದನ್ನು ಅವನು ಭೋಜ ಕಂಡದ್ದು ಹಾಗೆ. ಇನ್ನು ವಾಲ್ಮೀಕಿ ರಾಮಾಯಣದ ಇಡೀ 28ನೆಯ ಸರ್ಗವನ್ನು ಅವನು ಕ್ಷೇಮೇಂದ್ರ ಕಂಡ ಬಗೆ ಶಿಖಂಡಿ ತಾಂಡವೇ ಗರ್ಜತ್ ಪರ್ಜನ್ಯ ಮುರಜೋರ್ಜಿತೆ ಬಭಾರ ಘನ ನೀಹಾರ ಪ್ರವೇಶ ಪಟ ವಿಭ್ರಮಂ ಅಂತ. ಶಿಖಂಡಿ ತಾಂಡವೇ, ಇನ್ನೇನು ನವಿಲುಗಳ ನರ್ತನ ಶುರು ಆಗಬೇಕು. ಗರ್ಜತ್ ಪರ್ಜನ್ಯ ಮುರಜೋರ್ಜಿತೆ, ಮೋಡಗಳ ಗುಡುಗು ಮೃದಂಗದ ವಾದ್ಯದಂತಾಯಿತು. ಆವಾಗ ಬಭೂವ ಘನ ನೀಹಾರ, ಅದಕ್ಕಿಂತ ಮೊದಲು ಮೋಡ ಮುಸುಕತ್ತಲ್ಲ, ನಾಟ್ಯ ಆಗುವ ಮೊದಲು ಇಳಿಬಿದ್ದ ಯವನಿಕ ತೆರೆಯ ತರಹ ಇತ್ತು. ಆ ತೆರೆ ಸರಿದ ಮೇಲೆ ಗುಡುಗು ಅಂತನ್ನುವ ಮೃದಂಗ ಶುರು ಆಗತ್ತೆ, ನವಿಲುಗಳ ನಾಟ್ಯ ಶುರು ಆಗತ್ತೆ. ಹಾಗೆ ಅವನು ಹೇಳಿದ್ದು ಶಿಖಂಡಿ ತಾಂಡವೇ ಗರ್ಜತ್ ಪರ್ಜನ್ಯ ಮುರಜೋರ್ಜಿತೆ ಬಭೂವ ಘನ ನೀಹಾರ ಪ್ರವೇಶ ಪಟ ವಿಭ್ರಮಂ ಅಂತಾನೆ. ಇನ್ನೊಮ್ಮೆ ಅದನ್ನು ಹೇಳ್ತೇನೆ. ನಾವು ಆದರೆ ಏನು ವರ್ಣನೆ ಮಾಡ್ತೇವೆ, ಅಲ್ಲಿ ತೆರೆ ಇದೆ, ತೆರೆ ಹಿಂದೆ ನರ್ತಕಿ ರೆಡಿಯಾಗಿರ್ತಾಳೆ, ಆಮೇಲೆ ಮೃದಂಗ ಹೊಡೆಯುವವರು ಇರ್ತಾರೆ. ನಿಧಾನಕ್ಕೆ ತೆರೆ ಓಪನ್ ಆಗುತ್ತೆ, ಮೃದಂಗ ಶುರು ಆಗತ್ತೆ, ನರ್ತಕಿ ಕುಣಿತವನ್ನು ಶುರು ಮಾಡ್ತಾಳೆ. ಹೀಗಲ್ವಾ ನಡೆಯೋದು? ಇದು ಹೀಗಾಯಿತು ಅಂತ. ಮೋಡಗಳು ಮುಸುಕಿದವು ಅಂದರೆ ಅದು ಯವನಿಕೆಯ ತರಹ. ಆ ಮೋಡ ಅಂತನ್ನೋದು ಮಳೆ ಸುರಿಸ್ಲಿಕ್ಕೆ ಶುರು ಮಾಡಿದಾಗ ಮುರಜೋರ್ಜಿತೆ, ಮೃದಂಗ ಯಾವುದರ ಮೋಡದ ಗುಡುಗು ಅನ್ನೋ ಮೃದಂಗ, ನವಿಲುಗಳ ನರ್ತನ ಶುರು ಆಗತ್ತೆ. ಹಾಗೆ ಮೋಡ ಅಂತನ್ನೋದು ನಾಟ್ಯ ಮಂದಿರದ ತೆರೆಯಾಯಿತು ಅಂತ ಕ್ಷೇಮೇಂದ್ರ ಹೇಳ್ತಾನೆ. ಪಂಡಿತಾಚಾರ್ಯರು ಒಂದೇ ರೀತಿಯಲ್ಲಿ ಹೇಳಿಬಿಟ್ರು. ಆನಯಂತ್ಯೋ ನವಂವಾರಿ ಚಲತ್ಪೀನಪಯೋಧರಾ ಸಮಿತ್ ಕುಶಾದೀನ್ ಕುರುವಾಣ ವರ್ಷಾ ಪರಿಯಚರನ್ ವಿಭುಂ ಅಂತ. ಆನಯಂತ್ಯೋ ನವಂವಾರಿ, ಹೊಸ ನೀರನ್ನು ತರುತ್ತಾ, ಮೋಡಗಳೆಲ್ಲ ಓಡಾಡುತ್ತಾ, ದೇವರಿಗೆ ಹೊಸದಾದ ಸಮಿತ್ತು ಮತ್ತು ದರ್ಭೆ ಮೊದಲಾದವುಗಳನ್ನು ಕೊಡುತ್ತಾ, ವರ್ಷಋತು ಎಂಬ ಸ್ತ್ರೀ ದಾಸಿಯಂತೆ ಪರಮಾತ್ಮನನ್ನು ಸೇವಿಸಿದಳು ಅಂತ ಪಂಡಿತಾಚಾರ್ಯರು ವರ್ಣನೆ ಮಾಡ್ತಾರೆ. ಅಂದರೆ ಪ್ರಕೃತಿ ಅನ್ನೋದು ಪರಮಾತ್ಮನ ಒಂದು ಸೇವೆಗಾಗಿ ಇರತಕ್ಕಂಥದ್ದು ಅನ್ನುವ ದೃಷ್ಟಿ ಪಂಡಿತಾಚಾರ್ಯರದ್ದು. ಯಾಕೆಂದರೆ ಅವರು ಭಕ್ತಿ ಪ್ರಧಾನವಾಗಿ ರಾಮಾಯಣವನ್ನು ನೋಡಿದ್ದು, ಕೇವಲ ಪ್ರಕೃತಿಯ ಪ್ರಧಾನವಾಗಿ ಪ್ರಕೃತಿ ಸೌಂದರ್ಯದ ಪರವಾಗಿ ಇವರು ನೋಡಿದ್ದು. ಹೀಗಾಗಿ ಸೌಂದರ್ಯ ಅಂತನ್ನೋದು ಭಕ್ತಿ ಪ್ರಧಾನವಾಗಿ ಬರುತ್ತೆ. ಅದರಿಂದ ಇಡೀ ಒಂದು 28ನೆಯ ಸರ್ಗ ವರ್ಷ ಋತುವಿನ ವರ್ಣನೆ ಏನಿದೆ ಅದನ್ನು ಪಂಡಿತಾಚಾರ್ಯರು ಸುಮಾರು 3-4 ಶ್ಲೋಕಗಳಿಂದ ವರ್ಣನೆ ಮಾಡ್ತಾರೆ. ಅದರಲ್ಲಿ ವರ್ಷ ಋತುವಿನ ಬಗ್ಗೆ ವರ್ಣನೆ ಮಾಡೋದು ಒಂದೇ ಶ್ಲೋಕದಿಂದ. ಅಂದರೆ ಕಿಷ್ಕಿಂಧ ಕಾಂಡದಲ್ಲಿ ಸುಮಾರು 28ನೆಯ ಸರ್ಗ ಏನಿದೆ ಅದನ್ನು ವರ್ಣನೆ ಮಾಡಲಿಕ್ಕೆ ಒಂದೇ, ಅದರ ವಿವರಣೆಗೆ 3 ಶ್ಲೋಕವನ್ನು ಮೀಸಲಾಗಿ ಇಟ್ಟಿದ್ದಾರೆ. ಅದರಲ್ಲಿ 2 ನಾವು ನೋಡಿದೆವು.
ಅವರೊಂದು ಯುಕ್ತಿಯನ್ನು ಹೇಳ್ತಾರೆ. ಮುನೀನಾಂ ತನಕಾದೀನಾಂ ವಿಷಯಾ ಹಿ ತೃಣಾಯಿತಾ ಯತ್ಪಾದಪಾಂ ಸುಸಂಸ್ಮೃತ್ಯ ಸೋಜಿತ ಸ್ತ್ರೀಜಿತ ಕಥಂ ಅಂತ. ಸನಕಾದಿ ಮುನಿಗಳು ಕೂಡ ಯಾರನ್ನ ನೆನಪಿಸಿಕೊಂಡು ವಿಷಯ ಪದಾರ್ಥಗಳಲ್ಲಿ ವೈರಾಗ್ಯವನ್ನು ತಾಳುತ್ತಾರೆ ಅಂತಹ ಪರಮಾತ್ಮ ಈ ತರಹದ ವೈಕ್ಲಭ್ಯಕ್ಕೆ ಎಲ್ಲಿಂದ ಗುರಿಯಾಗುತ್ತಾನೆ? ಅದರಿಂದಾಗಿ ತೋರಿಸಿದ್ದಷ್ಟೇ ಅಂತ. ಹಾಗಾದರೆ ವಾಲ್ಮೀಕಿ ರಾಮಾಯಣದಲ್ಲಿ ಇದೆಯಲ್ಲ, ವಸತಸ್ತಸ್ಯ ರಾಮಸ್ಯ ರತಿರಲ್ಪಾಪಿ ನಾಭವತ್ ಹೃತಾಂಹಿ ಭಾರ್ಯಾಂ ಸ್ಮರತಃ ಪ್ರಾಣೇಭ್ಯೋಪಿ ಗರೀಯಸೀಮ್ ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಇದೆಯಲ್ಲ. ಅಂದರೆ ಹೌದು, ಅದು ದರ್ಶಯಾಮಾಸ ಅಂದರು. ವಾಲ್ಮೀಕಿಗಳು ಅಲ್ಲಿ ದೇವರು ಹೇಗೆ ತೋರಿಸಿದ್ದಾನೆ ಹಾಗೆ ಕಂಡಿರ್ತಾರೆ ಅನ್ನೋದಕ್ಕೆ ಮಧ್ವಾಚಾರ್ಯರ ಒಂದು ನಿರ್ಣಯ ಇದೆ. ಪಶ್ಯನ್ ತ್ರಿಶಯೇವಚ ಅಂತ ಹೇಳ್ತಾರೆ. ಹನುಮಂತ ಯಾರಿಗಾಗಿ ವಿಡಂಬನೆ ಮಾಡಿದ್ದು ಅಂತಂದರೆ, ಕಲಿ ಮೊದಲಾದವರಿಗೆ, ಋಷಿ ಮೊದಲಾದವರು ನೋಡ್ತಾ ಇರ್ತಾರೆ. ಅನೇಕ ಜನ ಋಷಿಗಳು ನೋಡುವವರಿದ್ದಾರೆ, ಅವ್ರಿಗಾಗಿ ವಿಡಂಬನೆ ಮಾಡಿದ್ದು ಅಜ್ಞಾನ ಮೊದಲಾದವುಗಳದ್ದು ಅಂತ ಹೇಳ್ತಾರೆ. ಅದು ಎಲ್ಲದಕ್ಕೂ ಸಮಾನ. ಆ ಹಿನ್ನೆಲೆಯಲ್ಲಿ ಆ ಮಳೆಗಾಲದ ಸೌಂದರ್ಯ ಏನು ವರ್ಣನೆ ಇದೆ, ಆ ಮಳೆಗಾಲವನ್ನು ಅಷ್ಟು ಕಾಮಪೂರ್ವಕವಾಗಿ ರಾಮಚಂದ್ರ ನೋಡಬಹುದೇ? ಅದು ಏನು ವರ್ಣನೆ, ಅದು ಯಾರ ತಲೆಗೂ ಬರಲ್ಲ. ಅದು ನಲ್ಲೆಯರುವಳು ಪ್ರೀತಿಯ ಆವೇಗದಿಂದ, ಪ್ರೀತಿಯ ಉದ್ವೇಗದಿಂದ ಹೋಗಿ ಪ್ರಿಯತಮನಿಗೆ ಡಿಕ್ಕಿ ಹೊಡೆದಾಗ ಅವಳು ಧರಿಸಿದ ಮುತ್ತಿನ ಹಾರ ಸಡಿಲಾಗಿ ಮುತ್ತುಗಳೆಲ್ಲ ಬೀಳುವ ಹಾಗೆ ಮಳೆ ಹನಿಗಳು ಬೀಳ್ತಾ ಇವೆ ಅಂತ ವರ್ಣನೆ ಮಾಡ್ತಾನಲ್ಲ ರಾಮ. ಯಾರಿಗಾದರೂ ಈ ಕಲ್ಪನೆ ಬರುತ್ತೆ? ಬೀಳುವ ಮಳೆ ಹನಿ ಅಂತಂದರೆ ಮುತ್ತು. ಆ ಮುತ್ತು ಯಾಕೆ ಬೀಳುತ್ತೆ? ನಲ್ಲೇ ಹೋಗಿ ನಲ್ಲನ ಎದೆಗೆ ಗುದ್ದಿದಾಗ ತನ್ನ ಎದೆಯಿಂದ ಅವಳು ಹಾಕಿಕೊಂಡದ್ದು. ಮತ್ತು ಇಬ್ಬರು ಬೇಟದಲ್ಲಿ ತೊಡಗಿದಾಗ ನಲ್ಲಯ ಮತ್ತು ನಲ್ಲರ ಮುಖದಿಂದ ಸೋರುವ ಬೆವರು ಹನಿಯ ತರಹ ಮಳೆಗಾಲದ ಮಳೆ ಇದೆ ಅಂತ ಹೇಳ್ತಾನಲ್ಲ. ಈ ತರಹ ಯಾರಾದರೂ ಕಾಣಲಿಕ್ಕೆ ಸಾಧ್ಯವೇ? ಇಷ್ಟೊಂದು ಕಾಮವೇ? ಅಂದರೆ ದರ್ಶಯ ಮಾತಾ ಅಂದರು. ತೋರಿಸಿದ್ದು ಅವನಲ್ಲಿ ಹಾಗಿರಲಿಲ್ಲ. ಒಂದು ವೇಳೆ ಅವನಲ್ಲಿ ಹಾಗಿದ್ದಿದ್ರೆ ಸೀತೆಯನ್ನು ಕೆಂಪು ಕಣ್ಣು ಮಾಡಿ ತಗೊಳ್ಳಲ್ಲ, ಎಲ್ಲಿ ಬೇಕಾದರೂ ಹೋಗು ಅಂತ ಹೇಳ್ತಾ ಇದ್ದ ಅವನು. ಮುಂದೆಯೂ ಎಷ್ಟೋ ಕಡೆ ಬರುತ್ತೆ. ಸೀತೆಯಂತಹ ಹೆಣ್ಣು ಮಕ್ಕಳು ಬೇಕಾದಷ್ಟು ಜನ ಬರ್ತಾರೆ, ಆದರೆ ಲಕ್ಷ್ಮಣನಂತಹ ಒಬ್ಬ ತಮ್ಮ ಸಿಗ್ತಾನೇನು ಅಂತ. ಇದೆಲ್ಲ ದರ್ಶನ, ಬೇರೆಯವರಿಗೆ ಕಂಡದ್ದು, ಅವನದನ್ನು ಒಳಗಡೆ ತಗೊಂಡಿರಲಿಲ್ಲ. ಅದಕ್ಕೆ ಪಂಡಿತಾಚಾರ್ಯರು ಯುಕ್ತಿಯನ್ನು ಹೇಳಿದ್ದು. ತಥಾಪಿ ಅತುಲ ವೈಕ್ಲಭ್ಯಂ ಅಂತ ತೋರಿಸಿದ್ದು ಅಷ್ಟೇ. ಯಾವ ಮುನಿಗಳು ಯಾವ ಪರಮಾತ್ಮನ ಪಾದಸ್ಮರಣೆಯಿಂದಾಗಿ ತಮ್ಮ ಒಳಗಡೆ ಇರುವ ಎಲ್ಲ ಕಶ್ಮಲಗಳನ್ನು ಕಳೆದುಕೊಳ್ತಾರೋ ಅವರು, ಅಂತಹ ರಾಮ ಈ ಹೆಣ್ಣಿನ ಬೇರ್ಪಡೆಯಿಂದಾಗಿ ಕಂಗೆಡ್ತಾನ. ಫಸ್ಟ್ ಆಫ್ ಆಲ್ ಬೇರೆಯೇ ಆಗಿಲ್ಲ, ಹಾಗೆ ತೋರಿಸಿದ್ದು. ಹೀಗಾಗ್ತಾ ಇರಬೇಕಾದ್ರೇ ಶರತ್ಕಾಲ ಕಾಲಿಟ್ಟಿತು. ಆ ಶರತ್ಕಾಲ ಹೇಗೆ ಕಾಲಿಟ್ಟಿತು ಅನ್ನೋದನ್ನು ವಾಲ್ಮೀಕಿ ರಾಮಾಯಣ ನೋಡುವ ಮೊದಲು ಕ್ಷೇಮೇಂದ್ರನನ್ನು ನೋಡೋಣ. ಭಾತಿ ಸಜ್ಜನ ಮೈತ್ರೀವ ಶರದ್ವಿಮಲ ಮಾನಸ. ಶರತ್ಕಾಲದ ಸೊಬಗು ಏನು ಅಂತ ಹೇಳೋದು, ನೀರೆಲ್ಲ ತಿಳಿಯಾಯಿತು. ಹೇಗೆ? ಸಜ್ಜನರ ಮೈತ್ರಿಯ ಹಾಗೆ ಅಂತ. ಆ ಶರತ್ಕಾಲವನ್ನು ಅವನು ವರ್ಣನೆ ಮಾಡೋದು ನೋಡಬೇಕು ನೀವು. ಹಂಸಹಾತಾಂ ಚಚಿಮುಖೀಂ ಫುಲ್ಲೋತ್ಫಲ ವಿಲೋಚನಾಂ ಕಾಂತಾಂ ಚರದಮಾಲೋಕ್ಯ ರಾಮಸ್ಸೌಮಿತ್ರಿಮಭ್ಯಧಾತ್. ಹಂಸಹಾಸಾಂ, ಹಂಸಗಳೆಂಬ ಮುಗುಳುನಗೆ. ಚಂದ್ರನೇ ಆ ಶರತ್ಕಾಲದ ಮೋರೆ, ಶರದೃತುವಿನ ಮೋರೆ. ಫುಲ್ಲೋತ್ಫಲ ವಿಲೋಚನಾಂ, ಶರತ್ಕಾಲದಲ್ಲಿ ಅರಳಿರುವ ತಾವರಗಳೆಲ್ಲ ಶರದೃತುವಿನ ಕಣ್ಗಳಿದ್ದ ಹಾಗೆ. ಈ ತರಹದ ಶರತ್ಕಾಲವನ್ನು ನೋಡಿ ರಾಮಚಂದ್ರ ಲಕ್ಷ್ಮಣನಿಗೆ ಹೇಳಿದ. ಇದರಲ್ಲಿ ಇನ್ನೊಂದು ಅರ್ಥ ಇದೆ. ಸೀತೆಯ ನಗೆ ಬೆಳ್ಳಗಿತ್ತು, ಹೀಗಾಗಿ ಹಂಸಹಾಸ. ಶಶಿಮುಖೀಂ, ಸೀತೆಯ ಮೋರೆ ಬಹಳ ಚಂದ ಇತ್ತು, ಆದ್ದರಿಂದಾಗಿ ಶಶಿಮುಖೀಂ.
ಫುಲ್ಲೋತ್ಪಲ ವಿಲೋಚನಾಂ, ಅರಳಿರುವ ತಾವರೆಯಂತೆ ಅವಳ ಮೋರೆ ಇತ್ತು, ಅವಳ ಕಣ್ಣಿತ್ತು. ಹೀಗಾಗಿ ಅಂತಹ ಸೀತೆಯನ್ನು ನೆನಪಿಸಿಕೊಂಡ, ಈ ತರಹದ ಶರತ್ಕಾಲವನ್ನು ನೋಡಿದ ಅಂತ ಅಲ್ಲಿ ಒಂದು ಪನ್ನಿದೆ. ಇಷ್ಟು ಕ್ಷೇಮೇಂದ್ರನ ಚಿಂತನೆ. ಅದನ್ನು ಪಂಡಿತಾಚಾರ್ಯರು ಹೇಗೆ ಅವ್ರು ನೋಡಿದ್ದು ಹೇಗೆ ಅನ್ನೋದನ್ನು ನೋಡುವ ಮೊದಲು ನಾವು ವಾಲ್ಮೀಕಿ ರಾಮಾಯಣವನ್ನು ನೋಡಬೇಕಾಗತ್ತೆ. ಮಳೆಗಾಲ ಮುಗಿಯಿತು, ಬೆಳ್ಳಗಿರುವ ಆಗಸವನ್ನು ಅವನು ನೋಡಿದನಂತೆ. ಕಾಮವೃತ್ತಂಚ ಸುಗ್ರೀವಂ, ಸುಗ್ರೀವ ಕಾಮದಲ್ಲಿ ಕಳೆದು ಹೋಗಿದ್ದಾನೆ. ಕಾಲ ಮುಂದೆ ಹೋಗ್ತಾ ಇದೆ. ಮುಮೋಹ ಪರಮಾತುರಃ, ರಾಮಚಂದ್ರ ಮೂರ್ಛೆ ಬಿದ್ದನಂತೆ. ಆಮೇಲೆ ಸೀತೆಯನ್ನು ಚಿಂತನೆ ಮಾಡಲಿಕ್ಕೆ ಶುರು ಮಾಡ್ತಾ ನೋಡಿದ. ಯಾಶ್ರಮೇ ರಮತೆ ಬಾಲ ಸಾಧ್യമೇ ರಮತೆ ಕಥಂ ಪುಷ್ಪಿತಾನ್ಶ್ಚಾತನಾನ್ ದೃಷ್ಟ್ವಾ ಕಾಂಚನಾನೀವ ನಿರ್ಮಲಾನ್. ಅವಳು ಆಶ್ರಮದಲ್ಲಿ ನನ್ನ ಜೊತೆಗೆ ಎಷ್ಟು ಚಳಿಗಾಲ ಮಳೆಗಾಲಗಳನ್ನು ಆಸ್ವಾದಿಸಿಲ್ಲ. ಆ ಚಳಿಗಾಲ ಮಳೆಗಾಲವನ್ನು ನನ್ನಿಂದ ದೂರಾಗಿ ಅದೆಲ್ಲೋ ಒಂದು ಕಡೆ ಯಾವ ರೀತಿ ಸಂಕಟ ಪಡ್ತಾ ಇದ್ದಾಳೋ ಏನು. ಪ್ರತಿ ದಿವಸ ಕಾಡು ಅಂತನ್ನೋದನ್ನು ಪ್ರೀತಿಸುತ್ತಾ ಬೆಳಗಾಗುವಾಗ ನಡೆಯುವ ಹಕ್ಕಿಗಳ ಚಿಲಿಪಿಲಿಯನ್ನು ಗಮನಿಸಿಕೊಂಡು ಹೇಳ್ತಾ ಇದ್ಲು. ಅವಳು ಇವಾಗ ಎಲ್ಲಿದ್ದಾಳೋ ಏನು. ಕ್ರಿಯಾಭಿಯೋಗಂ ಮನಸ ಪ್ರಸಾದಂ ಸಮಾಧಿಯೋಗಾನುಗತಂಚ ಕಾಲಂ ಸಹಾಯ ಸಾಮರ್ಥ್ಯಮದೀನ ತತ್ವ ಸ್ವಕರ್ಮ ಹೇತುಂಚ ಕುರುಷ್ವತಾತ. ಆಗ ಲಕ್ಷ್ಮಣ ಅವನನ್ನು ಸಮಾಧಾನ ಮಾಡಿದ. ನೋಡು, ಈ ಶರತ್ಕಾಲದ ಬದಲಾವಣೆಗಳನ್ನು ನೋಡಿ ಕಂಗೆಡಬೇಡ ಅಣ್ಣ, ಮುಂದುವರಿ ಅಂತ ಹೇಳಿ ಅವನು ಹೇಳಿದ. ಮಹಾನದೀನಾಂ ಪುಲಿನೋಪಯಾತೈ ಕ್ರೀಡಂತ್ಯ ಹಂತಾಸ್ತಃ ಚಕ್ರವಾಕೈ ಮದ ಪ್ರಗಲ್ಭೇಶು ಚ ವಾರಣೇಚು ಗವಾಂ ಸಮೂಹೇಶು ಚ ದರ್ಪಿತೇಚು. ಮಹಾನದಿಗಳಲ್ಲಿ ನೀರೆಲ್ಲ ತಗ್ಗಿ ಮರಳು ಚೆನ್ನಾಗಿ ಕಾಣ್ತಾ ಇದೆ. ಅಲ್ಲಿ ಹಂಸಗಳು ಚೆನ್ನಾಗಿ ಆಟ ಆಡ್ತಾ ಇವೆ. ಅಂತಹ ಜಾಗ. ಮಯೂರಾಹ, ಇನ್ನು ಮೋಡಗಳು ಇಲ್ಲದ್ದರಿಂದ ನವಿಲುಗಳು ಧ್ಯಾನಪರರಾಗಿ ವಿರಕ್ತವಾಗಿ ಹೋಗಿವೆ. ಒಬ್ಬರಿಗೆ ಒಂದು ಭೋಗ ಕಾಲ ಆದರೆ ಇನ್ನೊಬ್ಬರಿಗೆ ಅದು ವಿರಾಗ ಕಾಲ ಅಂತ ಹೀಗೆ ವರ್ಣನೆ ಮಾಡಿಕೊಂಡು ಹೋಗ್ತಾರೆ. ಅದನ್ನು ನಾವು ನಾಳೆ ನೋಡೋಣ. ಯಾಕೆಂದರೆ ಅದರ ಆ ಸೊಗಸೇ ಸೊಗಸು. ಪ್ರಕೃತಿಯ ವರ್ಣನೆ ಹಿಂದೆ ಒಬ್ಬ ಮನುಷ್ಯನ ಮನೋಭಾವ ಯಾವ ರೀತಿ ಇರುತ್ತೆ, ಹೇಗೆ ಅದನ್ನು ಅಸೆಸ್ ಮಾಡಬೇಕು, ಅದನ್ನು ವಾಲ್ಮೀಕಿಗಳು ತೋರಿದಂತೆ ಬರೆದರು. ಅದನ್ನು ಗ್ರಹಿಸಿದ್ದು ಅವನು ಹೇಗೆ ಇವರು ಹೇಗೆ ಅನ್ನುವ ಕಂಪ್ಯಾರಿಸನ್ ಇದ್ದೇ ಇದೆ. ಪಂಡಿತಾಚಾರ್ಯರು ಹೇಗೆ ಗ್ರಹಿಸಿದ್ರು, ಕ್ಷೇಮೇಂದ್ರ ಹೇಗೆ ಗ್ರಹಿಸಿದ ಅಂತ ಅದನ್ನು ನಾವು ನಾಳೆ ನೋಡೋಣ. ಏನು ರಾಮನ ಬಗೆಗೆ ಚಿಂತನೆ ಮಾಡಿದ್ದೇವೆ ಅದರಿಂದ ದೇವರು ಪ್ರೀತನಾಗಲಿ ಅಂತ ಎಲ್ಲರೂ ಕೇಳಿಕೊಳ್ಳೋಣ. ಕೃಷ್ಣಾರ್ಪಣಮಸ್ತು.